ಎಲ್ರಿಗೂ ನಮಸ್ಕಾರ ಸ್ನೇಹಿತರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ, ಸಾಧನಾ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ನಲ್ಲಿ. ಇವತ್ತು ನಾನು ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ವಿಷಯ ಮಾತನಾಡ್ಲಿಕ್ಕೆ ಬಂದಿಲ್ಲ. ಮುಟ್ಟಿಗೆ ಕಂಪ್ಯೂಟರ್ ವಿಭಾಗಕ್ಕೆ ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳನ್ನ ರಿವಿಷನ್ ರೂಪದಲ್ಲೇ ತಮ್ಮೆದುರಿಗೆ ತಗೊಂಡು ಬಂದಿದ್ದೀನಿ ಅಂತ ತಿಳಿಸ್ತಾ ಬನ್ನಿ ಒಂದೊಂದಾಗಿ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಕಂಪ್ಯೂಟರ್ ವಿಭಾಗದ ಪ್ರಮುಖ ವಿಷಯಗಳ ಪ್ರಶ್ನೆಗಳನ್ನ ಗಮನಿಸ್ತಾ ಬರೋಣ. ಟ್ರ್ಯಾಕ್ ಬಾಲ್, ಮೌಸ್, ಜಾಯ್ಸ್ಟಿಕ್ಗಳ ಕಂಪ್ಯೂಟರ್ನಲ್ಲೇ ಏನೆಂದು ಉಪಯೋಗಿಸಲ್ಪಡುತ್ತವೆ? ಈ ಹೆಸರು ಕೇಳಿದಿರಿ ಅನ್ಕೊಳ್ತೇನೆ ನಾನು. ಟ್ರ್ಯಾಕ್ ಬಾಲ್, ಟ್ರ್ಯಾಕ್ ಬಾಲ್, ಮೌಸ್ ಮತ್ತು ಜಾಯ್ಸ್ಟಿಕ್ಗಳು. ಆಯ್ಕೆಗಳು ಯಾವ್ದು ಕೊಟ್ಟಿದ್ದಾರೆ? ಪಾಯಿಂಟಿಂಗ್ ಡಿವೈಸ್, ಸ್ಟೋರಿಂಗ್ ಡಿವೈಸ್, ಡಾಟಾ ಕಲೆಕ್ಷನ್ ಡಿವೈಸ್, ಮಲ್ಟಿಮೀಡಿಯಾ ಅಥವಾ ಸ್ಕ್ಯಾನಿಂಗ್ ಡಿವೈಸ್. ಈ ಪ್ರಶ್ನೆಗೆ ಪೂರಕವಾಗಿರುವಂತಹ ಸೂಕ್ತವಾಗಿರುವಂತಹ ಉತ್ತರ ಬಂದ ಪಾಯಿಂಟಿಂಗ್ ಡಿವೈಸ್ ಅಂತ ಹೇಳ್ತೀವಿ ನಾವು. ಗಣಕಯಂತ್ರದಲ್ಲೇ ನಿರ್ದಿಷ್ಟ ಅಕ್ಷರ, ಆಕೃತಿ, ಐಕಾನ್ಗಳನ್ನ ಗುರುತಿಸ್ಲಿಕ್ಕೆ, ಸೆಲೆಕ್ಷನ್ ಮಾಡ್ಲಿಕ್ಕೆ, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಲಿಕ್ಕೆ, ಡಬಲ್ ಕ್ಲಿಕ್ ಮಾಡ್ಲಿಕ್ಕೆ, ಸಿಂಗಲ್ ಕ್ಲಿಕ್ ಮಾಡ್ಲಿಕ್ಕೆ ಬಳಸುವಂತ ಸಾಧನ ಮೌಸ್. ಮೌಸ್ಗೆ ಇನ್ನೂ ಒಂದು ಹೆಸರಿನಿಂದ ಕರಿತೀವಿ ನಾವು, ಗೈ ಡಿವೈಸ್ ಅಂತ ಕರಿತೀವಿ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಡಿವೈಸ್. ಡೋಗ್ಲಾಸ್ ಸಿ ಎಂಜರ್ಬಾರ್ಟ್ ರವರು ಬರುವ ಮೊದಲು ಈ ಸಾಧನ ಅಷ್ಟು ಪ್ರಾಮುಖ್ಯತೆ, ಅಂದ್ರೆ ಅವರು ವಿಂಡೋಸ್ ಕಾರ್ಯಾಚರಣೆ ವ್ಯವಸ್ಥೆಯ ಮೂಲಕ ಈ ಸಾಧನಕ್ಕೆ ಕೊಟ್ಟ ಪ್ರಚಾರ ಅಷ್ಟು ಅದ್ಭುತವಾಗಿತ್ತು. ಡೋಗ್ಲಾಸ್ ಸಿ ಎಂಜರ್ಬಾರ್ಟ್ ರವರ ಆವಿಷ್ಕಾರ ಮೌಸ್ ಬರುವ ಮೊದಲು ನಮಗೆ ಟ್ರ್ಯಾಕ್ ಬಾಲ್ ಅಂತ ಇತ್ತು. ನಾವು ಅದನ್ನ ತಲೆ ಕೆಳಗಾದ ಮೌಸ್, ಅಂದ್ರೆ ಈ ನಾವು ಮೌಸ್ ಅನ್ನ ಮೂವ್ ಮಾಡಿದಾಗ ಅದು ಆ ಕಡೆ ಈ ಕಡೆ ಮೂವ್ ಆಗತ್ತೆ ನೋಡಿ, ಎಕ್ಸ್ ಆಕ್ಸಸ್, ವೈ ಆಕ್ಸಸ್. ಆ ಮಾದರಿ ಇಲ್ಲಿ ಫಿಂಗರ್ ನಿಂದಾನೆ ತಿರುಗಿಸ್ತೀವಿ ನಾವು, ಮೌಸ್ ಮೂವ್ ಮಾಡಲ್ಲ. ಎಲ್ಲಿರ್ತದೆ ಕಾನ್ಸ್ಟೆಂಟ್ ಅಲ್ಲೇ ಇದ್ದು ಬೆರಳಿನಿಂದ ತಿರುಗಿಸ್ತೀವಿ. ಎಲ್ಲ ಪಾಯಿಂಟರ್ ಬಂತ ತಕ್ಷಣ ಕ್ಲಿಕ್ ಮಾಡ್ತೀವಿ. ಅದಕ್ಕೆ ತಲೆ ಕೆಳಗಾದ ಮೌಸ್ ಟ್ರ್ಯಾಕ್ ಬಾಲ್ ಅಂತ ಕರಿತೀವಿ. ಕೆಲವು ದೇಶಗಳಲ್ಲೇ ಇದಿನ್ನೂ ಬಳಕೆಯಲ್ಲಿದೆ, ಆದರೆ ವ್ಯಾಪಕವಾಗಿ ಬಳಕೆಯಲ್ಲಿರೋದು ನಮ್ಮ ಸೈನ್ಸ್ ಮ್ಯೂಸಿಯಂಗಳಲ್ಲೇ ಇದನ್ನ ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ದೆನ್ ಕಮ್ಸ್ ಜಾಯ್ಸ್ಟಿಕ್. ಇಲೆಕ್ಟ್ರಾನಿಕ್ ಗೇಮ್ಸ್ ಅನ್ನ ಆಡ್ಲಿಕ್ಕೆ ಈ ಸಾಧನವನ್ನು ಬಳಸ್ತೀವಿ. ಬಟ್ ಎರಡೂ ಕೂಡ ಈಗ ಶೂಟ್ ಮಾಡ್ಬೇಕಾದ್ರೆ ವಿ ಮೇಕ್ ಯೂಸ್ ಆಫ್ ಜಾಯ್ಸ್ಟಿಕ್, ಅಂದ್ರೆ ಯಾವ ಪಾಯಿಂಟ್ಗೆ ಶೂಟ್ ಮಾಡಬೇಕು, ಹಾಗೆ ನಿರ್ದಿಷ್ಟ ಸ್ಥಳವನ್ನ ಗುರುತಿಸೋದಕ್ಕೆ ಬಳಸುವಂತಹ ಸಾಧನೆಗಳು ಜಾಯ್ಸ್ಟಿಕ್, ಮೌಸ್ ಮತ್ತು ಟ್ರ್ಯಾಕ್ ಬಾಲ್ಗಳು. ಐ ಹೋಪ್ ಮೌಸ್ ನ ಪರಿಚಯ ನಮ್ಮೆಲ್ಲರಿಗೂ ಇದೆ ಅನ್ಕೊಳ್ತೇನೆ ನಾನು. ಮುಂದಿನ ಪ್ರಶ್ನೆ, ಈಗ ನಾವು ಮಾರ್ಕೆಟ್ಗೆ ಹೋಗಿ ಯಾವುದೇ ಉತ್ಪನ್ನಗಳನ್ನು ತೆಗೆದುಕೊಳ್ಳಿ ನೀವು, ಸಾಮಾನ್ಯವಾಗಿ ಈ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದಿಸಿರುವಂತಹ ಪ್ರಾಡಕ್ಟ್ಗಳ ಮೇಲೆ ಕೆಲವು ಲೈನ್ಸ್ ಇರ್ತವೆ, ಪ್ರಿಂಟೆಡ್ ಲೈನ್ಸ್ ಇರ್ತವೆ. ಆ ಲೈನ್ಗಳಿಗೆ ಏನಂತ ಕರೀತಾರೆ? ಪ್ರೈಸಸ್, OCR, ಸ್ಕ್ಯಾನರ್, ಬಾರ್ಕೋಡ್, ಅಥವಾ ಈ ಯಾವುದು ಕೂಡ ಅಲ್ಲ ಅಂತ. ಎಸ್ ಫ್ರೆಂಡ್ಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಇವುಗಳಿಗೆ ಬಾರ್ಕೋಡ್ಗಳು ಅಂತ ಕರಿತೀವಿ. ಸೊ ಬಾರ್ಕೋಡ್ ನ ಪ್ರಮುಖ ಉದ್ದೇಶ ಏನು? ಇದನ್ನ ಯಾರು ಪರಿಚಯಿಸಿದ್ರು ನಮಗೆ? ನಾರ್ಮನ್ ಜೋಸೆಫ್ ವುಡ್ಲ್ಯಾಂಡ್ ಮತ್ತು ಬರ್ನಾರ್ಡ್ ಸಿಲ್ವರ್ ಅನ್ನುವಂಥವ್ರು ಇದನ್ನ 1951ಕ್ಕಿಂತ ಮೊದಲೇ ಪರಿಚಯಿಸಿದ್ರು ಕೂಡ 1951ಕ್ಕೆ ಇವರು ಪೇಟೆಂಟ್ ಅನ್ನ ಪಡ್ಕೊಳ್ತಾರೆ. ಹೀಗಾಗಿ ಬಾರ್ಕೋಡ್ ಅಧಿಕೃತವಾಗಿ ಜಾರಿಗೆ ಬಂದ ವರ್ಷ 1951 ಅಂತಾನೆ ಹೇಳ್ತೀವಿ ನಾವು. ಇದ್ರ ಉದ್ದೇಶ ಏನು? ಈಗ ಅಂಗಡಿಯಲ್ಲಿ ಆತ ಬಹಳಷ್ಟು ವಸ್ತುಗಳನ್ನ, ಅವುಗಳ ಹೆಸರು, ಅವುಗಳ ದರ ಬರಿತಾ ಕೂತ್ಕೋಬೇಕು. ಅದ್ರ ಬದಲಿಗೆ ಈ ಬಾರ್ಕೋಡ್ ನ ರೀಡ್ ಮಾಡಿದಾಗ ವಸ್ತುವಿನ ಉತ್ಪಾದಕರು ಯಾರು, ಎಷ್ಟು ವೇಟ್ ಇದೆ, ಅದರ ಹೆಸರೇನು, ದರ ಎಷ್ಟು, ಎಲ್ಲವೂ ಆಟೋಮೆಟಿಕ್ ಆಗಿ ರೀಡ್ ಆಗಿ ಮಾಡ್ಕೊಂಡ್ಬಿಡ್ತದ. ಒಂದ್ಸಾರಿ ಆ ಬಾರ್ಕೋಡ್ ರೀಡರ್ ಇಂದ ಸ್ಕ್ಯಾನ್ ಮಾಡಿದ್ರೆ ಸಾಕು, ಈ ಲೈನ್ಸ್ ಅನ್ನ ಸಂಬಂಧಪಟ್ಟ ಮಾಹಿತಿಯನ್ನ ತೆಗೆದುಕೊಂಡು ಬಿಡುತ್ತದೆ. ಈಗ ಬಾರ್ಕೋಡ್ಗಿಂತ ಸುಧಾರಿತ ರೂಪವಾಗಿ ಬಹಳಷ್ಟು ಕಡೆ ನಮಗೆ ಬಂದಿರೋದು ಈಗ ಸದ್ಯಕ್ಕೆ QR ಕೋಡ್ ಅಂತ ಬಂದಿದೆ ನೋಡಿ. ಎಸ್, ಇಲ್ಲಿದೆ ನೋಡಿ, ದಿಸ್ ಇಸ್ QR ಕೋಡ್. ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಹೇಳಿ ಕರಿತೀವಿ. ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂದ್ರೆ ಈಗ ನಾವು ಗೂಗಲ್ ಪೇ ಅಂತ ಹೇಳ್ತೀವಿ, ಫೋನ್ ಪೇ ಅಂತ ಹೇಳ್ತೀವಿ, ಅಲ್ಲೊಂದು QR ಕೋಡ್
ಅದನ್ನ ಇಟ್ಟಿರ್ತಾರೆ. ಇಲ್ಲಾಂದ್ರೆ ಪ್ರತಿ ಸಾರಿ ಅಕೌಂಟ್ ನಂಬರು, ಅವರ ಕಸ್ಟಮರ್ ಹೆಸರು, IFSC ಕೋಡು, ಬ್ರಾಂಚ್ ಯಾವುದು ಎಲ್ಲ ಟೈಪ್ ಮಾಡ್ತಾ ಕುತ್ಕೊಳ್ಳಿಕ್ಕೆ ಇಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್. ಹಾಗಾಗದಿರ್ಲಿ, ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡ್ಲಿ ಅದಕ್ಕೆ ಅಂತ ಹೇಳಿ ಇದನ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಸಂಬಂಧಪಟ್ಟ ಮಾಹಿತಿ ಎಲ್ಲ ಆಟೋ ಅಪ್ಡೇಟ್ ಆಗ್ಬಿಡತ್ತೆ. ಅದಕ್ಕೆ QR ಕೋಡ್ ಅಂತ ಹೇಳಿ ಕರಿತೀವಿ. ಇತ್ತೀಚೆಗೆ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಮೇಲೂ QR ಕೋಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕರಪ್ಷನ್ ಕಡಿಮೆ ಮಾಡಬೇಕು, ನಕಲನ್ನ ಕಡಿಮೆ ಮಾಡಬೇಕು, ಕ್ವಶನ್ ಪೇಪರ್ ಲೀಕೇಜ್ ಅನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು. ದೆನ್ ವಿ ಹ್ಯಾವ್ ಮುಂದಿನ ಪ್ರಶ್ನೆ ಸ್ನೇಹಿತರೆ. ಗಣಕಯಂತ್ರವು ದತ್ತಾಂಶಗಳನ್ನ ಸಂಕಲನ ಮಾಡುವ, ಹೋಲಿಕೆ ಮಾಡುವ ಮತ್ತು ಹೊಂದಾಣಿಕೆ ಮಾಡುವಂತಹ ಸ್ಥಳ ಯಾವುದು ಅಂತ ಪ್ರಶ್ನೆ. ದತ್ತಾಂಶಗಳನ್ನ ಆಡ್ ಮಾಡೋದಾಗ್ಲಿ, ಹೋಲಿಕೆ ಕಂಪೇರ್ ಮಾಡೋದಾಗ್ಲಿ, ಆಯ್ಕೆಗಳು ಮೆಮೊರಿ ಚಿಪ್ ಅಂತ ಇದೆ, CPU ಚಿಪ್ ಅಂತ ಇರುತ್ತೆ, ಫ್ಲಾಪಿ ಡಿಸ್ಕ್ ಅಂತ ಬರುತ್ತೆ, ಹಾರ್ಡ್ ಡಿಸ್ಕ್ ಅಂತ ಬರುತ್ತೆ. ಇವೆಲ್ಲವುಗಳಲ್ಲೇ ನಮಗೆ CPU ನಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ತುಂಬಾ ಸಲ ಕೇಳಿರುವಂತಹ ಪ್ರಶ್ನೆ. CPU ನ ವಿಸ್ತರಿಸಿ ಅಂತ ಹೇಳಿ. CPU ಒಳಗಡೆ ಮತ್ತೆ 3 ಭಾಗ ಇರುತ್ತದೆ. ಯಾವ್ದು ಇರುತ್ತೆ? ಮೆಮೊರಿ ಯೂನಿಟ್ ಅಂತ ಇರುತ್ತೆ, ಕಂಟ್ರೋಲ್ ಯೂನಿಟ್ ಅಂತ ಇರುತ್ತೆ, ಅರಿಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್ ಅಂತ ಇರುತ್ತದೆ. ಈ 3 ಸೇರಿಸಿ CPU ಆಗಿರ್ತದೆ. ಅಂಕಗಣಿತೀಯ ಮತ್ತು ತಾರ್ಕಿಕ ಘಟಕ. ಈ ಅಂಕಗಣಿತೀಯ ಘಟಕ ಲೆಕ್ಕ ಬಿಡಿಸಿದ್ರೆ, ತಾರ್ಕಿಕ ಘಟಕ ಹೋಲಿಕೆ ಮಾಡೋ ಕೆಲಸ ಮಾಡುತ್ತದೆ. ಲೆಕ್ಕ ಮಾಡೋದು ಅಂದ್ರೆ ಈಗ ಸಂಕಲನ ಆಗಿರ್ಲಿ, ವ್ಯವಕಲನ ಆಗಿರ್ಲಿ, ಗಣಿತದ ವಿಭಿನ್ನ ಮೂಲಭೂತ ಪ್ರಕ್ರಿಯೆಗಳು, ಈ ಎಲ್ಲಾ ಕೆಲಸಗಳು CPU ಚಿಪ್ ಒಳಗಡೆ ನಡೆಯುವಂತ ಕೆಲಸಗಳು. CPU ನಮ್ಮ ಬೆರಳ ತುದಿಯಗಲಷ್ಟದ ತೆಳುವಾದ ಸಿಲಿಕಾನ್ ಹಾಳೆಯ ಮೇಲೆ ಸಾವಿರಾರು ಲಕ್ಷಾಂತರ ಇಂಟಿಗ್ರೇಟೆಡ್ ಸರ್ಕಿಟ್ಸ್ ಅನ್ನು ಮರ್ಜ್ ಮಾಡಿರ್ತಾರೆ. ಅದಕ್ಕೆ ನಾವು ಚಿಪ್ ಅಥವಾ ಮೈಕ್ರೋ ಚಿಪ್ ಅಂತ ಕರಿತೀವಿ. ಮೈಕ್ರೋ ಅಂತ ಹೇಳಿದ್ರೆ ಬರಿಗಣ್ಣಿಗೆ ಕಾಣದ ಅಂತ ಅರ್ಥ. ಇದೇನು ಸರ್, ಮತ್ತೆ ನೀವು ಕಣ್ಣಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಮೈಕ್ರೋ ಅಂತ ಹೇಳ್ತಾ ಇದ್ರಿ. ಇದು ಕಾಣಿಸುತ್ತೆ, ಇದ್ರ ಒಳಗಡೆ ಇರೋ ಆ ಸರ್ಕಿಟ್ಸ್ ಕಾಣಿಸಲ್ಲ. ಅದು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ನಂತಹ ವಿದ್ಯುನ್ಮಾನ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮಾತ್ರ ಕಾಣ್ತದೆ. ಅದಕ್ಕೆ ಬಳಸುವಂತಹ ಪದ ಬಂದು ಮೈಕ್ರೋ ಅನ್ನೋ ಹೆಸರನ್ನ ಬಳಸ್ತಾ ಬರ್ತಾರೆ. ಮುಂದುವರಿತಾ, ಗಣಕಯಂತ್ರದ ಯಾವ ಭಾಗ ದತ್ತಾಂಶವನ್ನ ಸಂಗ್ರಹಿಸಿಡುವುದಕ್ಕೆ ಸಹಾಯ ಮಾಡುತ್ತದೆ? ಅಂಡ್ ದಿ ಚಾಯ್ಸಸ್ ಆರ್ ಮಾನಿಟರ್, ಕೀಬೋರ್ಡ್, ಡಿಸ್ಕ್ ಡ್ರೈವ್, ಪ್ರಿಂಟರ್ ಮತ್ತು ಪ್ಲಾಟರ್. ಸೊ ಇಲ್ಲಿ ಮಾನಿಟರ್ ಅಂತ ಹೇಳಿದ್ರೆ, ಈಗ ನಾವು ನೋಡ್ತಾ ಇದ್ದೀವಿ ಡಿಸ್ಪ್ಲೇ ಯೂನಿಟ್ ಕಾಣ್ತಾ ಇದೆ, ಇಲ್ಲಿರೋ ದತ್ತಾಂಶವನ್ನು ನೋಡ್ಲಿಕ್ಕೆ ಬಳಸುವಂತ ದರ್ಶಕ. ಕೀಬೋರ್ಡ್ ಕಂಪ್ಯೂಟರ್ಗೆ ಅಕ್ಷರ ರೂಪದ ಮಾಹಿತಿಯನ್ನ ಇನ್ಪುಟ್ ಆಗಿ ಕೊಡ್ಲಿಕ್ಕೆ ಬಳಸುವಂತಹ ಸಾಧನ. ಸಂಖ್ಯಾ ರೂಪದ ಮಾಹಿತಿಯನ್ನ ಇನ್ಪುಟ್ ಆಗಿ ಕೊಡ್ಲಿಕ್ಕೆ ಬಳಸುವಂತಹ ಸಾಧನಕ್ಕೆ ಕೀಬೋರ್ಡ್ ಅಂತ ಕರಿತೀವಿ. ಡಿಸ್ಕ್ ಡ್ರೈವ್ ಕೊನೆಗೆ ಮಾತಾಡ್ತಾನೆ. ಪ್ರಿಂಟರ್ ಮುದ್ರಕ, ಇನ್ಫಾರ್ಮೇಶನ್ ಅನ್ನ ಪ್ರಿಂಟ್ ಮಾಡ್ಲಿಕ್ಕೆ, ಅದು ಅಕ್ಷರ ಪ್ರಿಂಟ್ ಮಾಡತ್ತೋ ಆಕೃತಿ ಪ್ರಿಂಟ್ ಮಾಡತ್ತೋ. ಪ್ಲಾಟರ್ ಅಂತ ಹೇಳಿದ್ರೆ ಈ ಫ್ಲೆಕ್ಸ್ ಪ್ರಿಂಟಿಂಗ್ ಎಲ್ಲ ಬರುತ್ತೆ ನೋಡಿ. ನಾವು ಆ ಮಷೀನಿಗೆ ಪ್ರಿಂಟರ್ ಅಂತ ಕರಿಯಲ್ಲ, ಪ್ಲಾಟರ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಗ್ರಾಫಿಕಲ್ ಇನ್ಫಾರ್ಮೇಶನ್ ಅನ್ನ ಪ್ರಿಂಟ್ ಮಾಡುವಂತ ಮಾಹಿತಿ. ಪ್ರಿಂಟರ್ ಅಂದ್ರೆ ಇದ್ರ ಮುಖ್ಯ ಬಳಕೆ ಅಕ್ಷರಗಳ ಮುದ್ರಣಕ್ಕೆ ಬಳಕೆ ಮಾಡ್ತೀವಿ. ಪ್ಲಾಟರ್ ಅನ್ನ ಆಕೃತಿಗಳ ಬಳಕೆಗೆ ಮುದ್ರಣ ಮಾಡ್ತೀವಿ. ನೀವು ಫ್ಲೆಕ್ಸ್ ಪ್ರಿಂಟಿಂಗ್ ತುಂಬಾ ಹತ್ತಿರದಿಂದ ಹೋಗಿ ನೋಡಿ, ಪಿಕ್ಸಲೇಟ್ ಆಗಿರ್ತದೆ. ಪಿಕ್ಸಲೇಟ್ ಆಗಿರ್ತದೆ, ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ. ತುಂಬಾ ಹತ್ತಿರದಿಂದ ನೀವು ನೋಡಕ್ ಹೋದ್ರಿ ಅಂತ ಇಟ್ಕೊಳ್ಳಿ, ಪಿಕ್ಸಲೇಟ್ ಆಗಿರ್ತದೆ. ಹೀಗಾಗಿರ್ತದೆ ನೋಡಿ, ಮಸಕ್ ಮಸಕ್ ಆಗಿ ಕಾಣ್ತದೆ. ಇದನ್ನೇ ಪಿಕ್ಸಲೇಟ್ ಆಗೋದು ಅಂತ ಕರಿತೀವಿ ನಾವು. ನೀವೇನು ಸ್ವಲ್ಪ ಕ್ಲೋಸ್ ಅಪ್ ಹೋದ್ರೆ ಸ್ಕ್ವೇರ್ ಇಂಚಸ್ ಎಲ್ಲ ಕಾಣಿಸೋಕೆ ಸ್ಟಾರ್ಟ್ ಆಗತ್ತೆ ನೋಡಿ, ಇದಕ್ಕೆ ಪಿಕ್ಸಲೇಟ್ ಆಗೋದು ಅಂತ ಕರಿತೀವಿ. ಪಿಕ್ಸಲೇಟ್ ಆಗೋದು ಡನ್. ಫ್ಲೆಕ್ಸ್ ಪ್ರಿಂಟಿಂಗ್ ಅಲ್ಲಿ ನಿಮಗೆ ಈ ತರ ಪಿಕ್ಸಲೇಟ್ ಆಗಿರ್ತದೆ ಜಾಸ್ತಿ ಇನ್ಫಾರ್ಮೇಶನ್, ಸರಿನಾ? ವೆಲ್, ಸೊ ಪ್ರಿಂಟರ್ಗಳ ಮುಖ್ಯ ಉದ್ದೇಶವ ಅಕ್ಷರಗಳ ಮುದ್ರಣಕ್ಕಾಗಿ ಅಂತ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸ್ಕ್ ಡ್ರೈವ್. ಅದು ಫ್ಲಾಪಿ ಡಿಸ್ಕ್ ಡ್ರೈವ್ ಆಗಿರಲಿ, ಹಾರ್ಡ್ ಡಿಸ್ಕ್ ಡ್ರೈವ್ ಆಗಿರಲಿ. ಈಗ ಆಡಿಯೋ ಕ್ಯಾಸೆಟ್ ಇರ್ತದೆ, ಆ ಆಡಿಯೋ ಕ್ಯಾಸೆಟ್ ಒಳಗಡೆ ಮಾಹಿತಿನ ಸಂಗ್ರಹಿಸಿಡುವುದಕ್ಕೆ ವಿ ರಿಕ್ವೈರ್ ಟೇಪ್ ರಿಕಾರ್ಡರ್. ಆ ಟೇಪ್ ರಿಕಾರ್ಡರ್ ಕೆಲವು ಸಾರಿ ರಿಕಾರ್ಡ್ ಮಾಡ್ಕೊಳ್ಳೋ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತದಲ್ಲ, ಅದೇ ರೀತಿ ಇಲ್ಲಿರುವಂತ ದತ್ತಾಂಶವನ್ನು ಸಂಗ್ರಹಿಸಿಡುವುದಕ್ಕೆ ಡಿಸ್ಕ್ ಡ್ರೈವ್ಗಳು ಹೆಲ್ಪ್ ಮಾಡ್ತವೆ. ಈಗ CD ನ ಪ್ಲೇ ಮಾಡ್ಲಿಕ್ಕೆ CD ಡ್ರೈವ್ ಅಂತ ಬೇಕಾಗ್ತದೆ.
ಫ್ಲಾಪಿನ ಪ್ಲೇ ಮಾಡಲಿಕ್ಕೆ ಫ್ಲಾಪಿ ಡಿಸ್ಕ್ ಡ್ರೈವ್ ಅಂತ ಬೇಕಾಗ್ತದೆ. ಡಿವಿಡಿನ ಪ್ಲೇ ಮಾಡಲಿಕ್ಕೆ ಡಿವಿಡಿ ಡ್ರೈವ್ ಅಂತ ಬೇಕಾಗ್ತದೆ. ಅಂಥವುಗಳನ್ನ ನಾವು ಡಿಸ್ಕ್ ಡ್ರೈವ್ ಅಂತ ಹೇಳಿ ಕರಿತೇವೆ. ಸೊ ದತ್ತಾಂಶವನ್ನ ಸಂಗ್ರಹಿಸಿಡುವುದಕ್ಕೆ ನಮಗೆ ಡಿಸ್ಕ್ ಡ್ರೈವ್ಗಳು ಹೆಲ್ಪ್ ಮಾಡ್ತವೆ. ಬೆಂಬಲ, ಬ್ಯಾಕಪ್. ಕಂಪ್ಯೂಟರ್ ಪಾರಿಭಾಷಿಕ ಶೈಲಿಯಲ್ಲಿ ಬ್ಯಾಕಪ್ ಪದದ ಅರ್ಥವೇ ಬೇರೆ. ಈಗ ನಾವು ಆಡು ಭಾಷೆಯಲ್ಲಿ ಮಾತಾಡ್ತೀವಿ, ಅವನಿಗೆ ಬ್ಯಾಕಪ್ ತುಂಬಾ ಚೆನ್ನಾಗಿದೆ ಕಣೋ. ಈ ವಾಸ್ತವಿಕ ಜೀವನದ ಬ್ಯಾಕಪ್ಪೇ ಬೇರೆ. ಈಗ ಎಲ್ಲ ಕಾಲ ಹೊರಟೋಯ್ತು. ಈಗ ಬ್ಯಾಕಪ್ ಅಂದ್ರೆ ನಿಮ್ ಬುದ್ಧಿ ಮಾತ್ರ. ನಿಮ್ ಬ್ಯಾಕಪ್ ಚೆನ್ನಾಗಿದೆಯಾ, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಕಂಪ್ಯೂಟರ್ ಪಾರಿಭಾಷಿಕ ಶೈಲಿಯಲ್ಲಿ ಬ್ಯಾಕಪ್ ಅಂದ್ರೆ ಅರ್ಥ ಏನು, ಚಾಯ್ಸ್ ಏನೇನು ಕೊಡ್ತಾರೆ ಅವರು. ನೆಟ್ವರ್ಕ್ ಅನ್ನ ಇತರ ಸಾಧನಗಳಿಗೆ ಜೋಡಿಸೋದು, ದತ್ತಾಂಶವನ್ನ ಮೂಲ ಸ್ಥಳದಿಂದ ನಕಲ್ ಮಾಡಿ ಇನ್ನೊಂದು ಕಡೆ ಸುರಕ್ಷಿತವಾಗಿ ಇಡೋದು, ದತ್ತಾಂಶವನ್ನ ಟೇಪ್ನಿಂದ ಪಡೆದುಕೊಳ್ಳೋದು ಅಥವಾ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದು ದತ್ತಾಂಶವನ್ನ ಮೂಲ ಸ್ಥಳದಿಂದ ನಕಲು ಮಾಡಿ ಇನ್ನೊಂದು ಕಡೆ ಸುರಕ್ಷಿತವಾಗಿ ಇಡೋದು ಅಂತ ಅರ್ಥ. ಈಗ ನಾವು ಸೇಫ್ಟಿ ಪರ್ಪಸ್ ಒಂದು ದತ್ತಾಂಶ ಕಳೆದು ಹೋದ್ರೆ ಇನ್ನೊಂದು ಇಟ್ಟಿರ್ತೀವಿ ನಾವು. ಸೇ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಇರುವಂತಹ ಡಾಟಾದು ಒಂದು ಪೆನ್ ಡ್ರೈವ್ ಒಳಗಡೆ ಬ್ಯಾಕಪ್ ಅಂತ ತಗೊಂಡಿರ್ತೀವಿ. ಈಗ ಇತ್ತೀಚೆಗೆ ನಮ್ಮ ಸರ್ಕಾರ ಡಿಜಿ ಲಾಕರ್ ಅನ್ನುವಂಥ ಒಂದು ಯೋಜನೆ ಮಾಡ್ತೀವಿ ನೋಡಿ. ಡಿಜಿ ಲಾಕರ್ ಈ ಡಿಜಿಟಲ್ ಇಂಡಿಯಾ ಅಥವಾ ಮೇಕ್ ಇನ್ ಇಂಡಿಯಾದಲ್ಲಿ ಏನ್ ಮಾಡಿದ್ರು, ತುಂಬಾ ಜನ ನಾವು ಈ ಫೇಸ್ಬುಕ್, ವಾಟ್ಸ್ಆ್ಯಪ್, ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇದ್ದೀವಿ. ಏನಂತ ಹೇಳಿ, ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ನನ್ನ ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿದೆ, ದಯವಿಟ್ಟು ಯಾರಿಗಾರು ಸಿಕ್ಕಲ್ಲಿ ಈ ವಿಳಾಸಕ್ಕೆ ಕರೆ ಮಾಡಿ ಅದನ್ನ ಮುಟ್ಸೋ ವ್ಯವಸ್ಥೆ ಮಾಡಿ ಅಂತ ಹೇಳಿ. ಇವೆಲ್ಲವಕ್ಕೂ ಪರ್ಯಾಯವಾಗಿ ಕೆಲವು ಸಾರಿ ಪಾಪ ಆ ದತ್ತಾಂಶ ಸಿಗ್ಬಹುದು, ಸಿಗದೇ ಇರುವುದು. ಆದ್ರೆ ವಾಪಸ್ ಅದನ್ನ ಫಸ್ಟ್ 10th ಇಂದ ಹುಡುಕೊಂಡ್ಬರೋ ಕೆಲಸ ಇದೆಯಲ್ಲ, ಆ ಕಚೇರಿಗೆ ಅಲದಾಟ ಇದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಸಪೋಸ್ ರೆಫರೆನ್ಸ್ ನಂಬರ್ ಇರಲಿಲ್ಲ, ಅದಕ್ಕೆ ಸಂಬಂಧಪಟ್ಟ ಒಂದು ದಾಖಲಾತಿಯೂ ಇಲ್ಲ, ಎಲ್ಲ ಹುಡುಕೊಂಡ್ಬರೋದು ಇಟ್ಸ್ ಎ ಕ್ವಶನ್ ಆಫ್ ಟೈಮ್ ಅಂಡ್ ಎನರ್ಜಿ. ಅದ್ರ ಬದಲಿಗೆ ನಮ್ಮ ಹತ್ರ ಅದ್ರದ್ದೊಂದು ಡಿಜಿಟಲ್ ಕಾಪಿ ಸ್ಟೋರ್ ಇತ್ತು ಅಂತ ಹೇಳಿದ್ರೆ ಹುಡುಕಾಟ ಸುಲಭ ಆಗ್ತದೆ, ಆಕ್ಸೆಸಿಬಿಲಿಟಿ ಈಸಿ ಆಗ್ತದೆ, ಮತ್ತೊಂದು ಸಾರಿ ಪಡ್ಕೊಳ್ಳೋದಕ್ಕೆ ಸುಲಭ ಆಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಕೇಂದ್ರ ಸರ್ಕಾರದವರು ಡಿಜಿ ಲಾಕರ್ ಅನ್ನುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈಗ ನಾವೆಲ್ಲ ನಮ್ಮ 10th ಮಾರ್ಕ್ಸ್ ಕಾರ್ಡ್ ಆಗಿರಲಿ ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟೇಶನ್ ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ಅಲ್ಲಿ ಸೇವ್ ಮಾಡಿಡ್ಬೋದು. ಇದನ್ನೇ ನಾವು ಬ್ಯಾಕಪ್ ಅಂತ ಕರಿತೀವಿ. ಅಂದ್ರೆ ಮೂಲ ಏನಾದ್ರು ಕಳೆದು ಹೋದಾಗ ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಪಡ್ಕೊಳ್ಬೇಕು ಅಂತ, ಅದನ್ನೇ ನಾವು ಬ್ಯಾಕಪ್ ಅಂತ ಕರಿತೀವಿ. ಇದನ್ನ ಸುಲಭವಾಗಿ ನೆನಪಿಟ್ಕೊಳ್ಳೋದಕ್ಕೆ ನನಗೊಂದು ಜೋಕ್ ನೆನಪಿಗೆ ಬರ್ತದೆ. ರಾಜು ಅನ್ನೋ ವ್ಯಕ್ತಿ ಜರ್ನಿ ಮಾಡ್ತಾ ಇದ್ದ, ಟ್ರೈನಲ್ಲಿ ಅಡ್ಡಾಡ್ತಾ ಇದ್ದ. ಅವನ ಪಕ್ಕಕ್ಕೆ ಕೂತಿರೋ ಫ್ರೆಂಡ್ಗೆ ತುಂಬಾ ಬೋರ್ ಆಗ್ತಾ ಇತ್ತು. ಅವನಿಗೆ ಕ್ಯೂರಿಯಾಸಿಟಿ ಹೆಚ್ಚಾಯ್ತು, ಏನಾದ್ರು ಮಾಡಿ ಯಾರ್ದಾರು ತಲೆ ತಿನ್ಬೇಕಲ್ಲ ಅಂತ ಹೇಳಿ ರಾಜುನ್ ಮಾತನಾಡಿಸ್ತಾವ್. ಅಲ್ಲ ರಾಜು, ನೀನು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀಯಲ್ಲ, ಡೈಲಿ ಮಾಡ್ತೀನಿ ನಾನು, ಸಪೋಸ್ ಒಂದ್ ವೇಳೆ ಟಿಕೆಟ್ ಏನಾದ್ರು ಕಳೆದೋದ್ರೆ ಏನೋ ಮಾಡ್ತೀಯಾ ಅಂತ. ರಾಜು ಹೇಳ್ದ, ನನ್ನನ್ನೇನ ಮುಟ್ಟಾಳ ಮಾಡ್ಕೊಂಡಿದೀಯನಾ, ನಾ ಯಾವತ್ತು 2 ಟಿಕೆಟ್ ತಗೊಂಡಿರ್ತಾನೆ, ಒಂದು ಟಿಕೆಟ್ ಈ ಕಡೆ ಜೇಬಲ್ ಇಡ್ತಾನೆ, ಇನ್ನೊಂದು ಟಿಕೆಟ್ ಆ ಕಡೆ ಜೇಬಲ್ ಇಡ್ತೀನಿ, ಇದು ಕಳೆದೋದ್ರೆ ಅದು ಇರತ್ತಲ್ಲ ಅಂದ. ಅವನಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಡ್ತು. ಬ್ಯಾಕಪ್ ಅವನು ಕೇಳ್ದ, ಸಪೋಸ್ ಒಂದ್ ವೇಳೆ ಆ ಟಿಕೆಟು ಕಳೆದು ಹೋದ್ರೆ ಏನಪ್ಪ ಮಾಡ್ತೀಯಾ ಅಂತಂದ. ಅವಾಗ ಇವನು ಹೇಳ್ದ, ನನ್ನನ್ನೇನ ಮುಟ್ಟಾಳ ಮಾಡ್ಕೊಂಡಿದೀಯನಾ, ಇದ್ ನೋಡಿ ನನ್ನ ಹತ್ರ ರೈಲ್ವೆ ಪಾಸ್ ಇರುತ್ತೆ, ಇಡೀ ತಿಂಗಳ ಪಾಸ್ ಮುಂಚೆನೆ ತಗೊಂಡಿರ್ತೀನಿ, ಅದನ್ನ ಬೇರೆ ಪಾಕೆಟ್ ಅಲ್ಲಿ ಇಟ್ಟಿರ್ತೀನಿ ಅಂತಂದ. ಅವನಿಗೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯ್ತು. ಅಲ್ಲಪ್ಪ, ನಿನ್ ಸಪೋಸ್ ಆ ಪಾಸ್ ಕೂಡ ಕಳೆದು ಹೋದ್ರೆ ಏನ್ ಮಾಡ್ತೀಯಾ ಅಂತಂದ. ಅವಾಗ ಹೇಳ್ದ, ನಾನೇ ರೈಲ್ವೆ ಎಂಪ್ಲಾಯ್ ಇದ್ದೀನಪ್ಪ, ನನಗೇನಿದ್ ಯಾವ್ದ್ರ ಅಗತ್ಯ ಇಲ್ಲ, ನಾನು ಸುಮ್ಮನೆ ಟ್ರಾವೆಲ್ ಮಾಡ್ತೀನಿ ಅಂತ. ಅವನಿಗೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯ್ತು. ಸಪೋಸ್ ಯಾರು ಟಿಕೆಟ್ ಕಲೆಕ್ಟರ್ ಬಂದು ನಿನ್ನನ್ನ ಹಿಡ್ಕೊಂಡ್ಬಿಟ್ರೆ, ವೆರಿಫೈ ಮಾಡಿದ್ರೆ, ಚೆಕ್ ಮಾಡಿದ್ರೆ ನಿನ್ನ ಹತ್ರ ಪಾಸ್ ಇರಲಿಲ್ಲ, ಪಾಸೂ ಕಳೆದೋಗಿದೆ ಅಂತಾದ್ರೆ ಆವಾಗ ಏನೋ ಮಾಡ್ತೀಯಾ ಅಂತಂದ. ಇವನು ಹೇಳ್ದ, ನಾನೇ ಟಿಕೆಟ್ ಕಲೆಕ್ಟರ್ ಇದ್ದೀನಿ, ನನ್ನನ್ನು ಯಾರು ಚೆಕ್ ಮಾಡ್ತಾರೆ ಅಂತ. ಸೊ ಈ ಸನ್ನಿವೇಶದ ಒಂದು ಮೀನಿಂಗ್ ಇಷ್ಟೇನೆ, ಒಂದು ಕಳೆದೋದ್ರೆ ಮತ್ತೊಂದು ಸೇಫ್ಟಿ ಪರ್ಪಸ್ ನಾವು ಅದಕ್ಕೆ ಬೆಂಬಲ ಅಂತ ಕರೀತೀವಿ. ನಾವಲ್ಲಿ PDO ಎಕ್ಸಾಮ್ಗೆ ಕೇಳಿರುವಂತ ಕ್ವಶನ್ ಇದು. ಇಲ್ಲಿರೋ ಎಲ್ಲಾ ಪ್ರಶ್ನೆಗಳು ಈ ಮೊದಲಿನ ಒಂದಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆಗಳೇ ಆಗಿದ್ದು, ನಾವು ಅವುಗಳನ್ನ ಮೆನ್ಷನ್ ಮಾಡಿಲ್ಲ ಅಷ್ಟೇನೆ. ನೆಕ್ಸ್ಟ್ ಒನ್, ಬಿಟ್ ಎಂದ್ರೇನು? BIT ಕಂಪ್ಯೂಟರ್ ಪಾರಿಭಾಷಿಕ ಶೈಲಿಯಲ್ಲೇ ಬಿಟ್ ಅಂದ್ರ ಇದು ಬೈನರಿ ಡಿಜಿಟ್ ಎಂಬುದರ ಸಂಕ್ಷಿಪ್ತ ರೂಪ. ವಿಮಾನ ಸಂಖ್ಯಾ ಪದ್ಧತಿಯ ಸಂಖ್ಯಾ ಸೂಚಕ 0 ಅಥವಾ 1ಕ್ಕೆ 1 ಬಿಟ್ ಅಂತ ಹೇಳಿ ಕರಿತೀವಿ. ಇದ್ರ ಕುರಿತಾಗಿ ಹೈಯೆಸ್ಟ್ ಕ್ವಶನ್ಸ್ ಕೇಳಿದಾರೆ. 0 ಅಥವಾ 1 1 ಬಿಟ್ ಅಂತೀವಿ. ಇಂತಹ 8 ಬಿಟ್ಗಳ ಸಮೂಹ 1 ಬೈಟ್.
ಇಂಥ 1024 ಬೈಟ್ಗಳ ಸಮೂಹ ಒಂದು ಕಿಲೋಬೈಟ್, 1024 ಕಿಲೋಬೈಟ್ಗಳ ಸಮೂಹ ಒಂದು ಮೆಗಾಬೈಟ್, 1024 ಮೆಗಾಬೈಟ್ಗಳ ಸಮೂಹ ಒಂದು ಗಿಗಾಬೈಟ್, 1024 ಗಿಗಾಬೈಟ್ಗಳ ಸಮೂಹ ಒಂದು ಟೆರಾಬೈಟ್, ಪೆಟಾಬೈಟ್, ಎಟಾಬೈಟ್, ಝೊಟಾಬೈಟ್. ಹೀಗೆ ಅನುಕ್ರಮವಾಗಿ ಅವುಗಳ ಸಂಖ್ಯೆ ಗುಂಪು ಹೆಚ್ಚಾದಂತ ಅಲ್ಲಿ ಸಂಗ್ರಹಣಾ ಸಾಮರ್ಥ್ಯವೂ ಕೂಡ ಹೆಚ್ಚಾಗ್ತಾ ಬರ್ತದೆ. ಸರಿಯಾಗರ ಡಿಸ್ಕ್ಗಳು ದತ್ತಾಂಶವನ್ನ ಯಾವುದರಲ್ಲಿ ಸಂಗ್ರಹ ಮಾಡ್ತವೆ? ಈಗ ಬೆಂಗಳೂರಿನಂತ ಮಹಾನಗರ ತಗೊಳ್ಳಿ, ನೀವು ಎಲ್ಲ ಸೇರಿಸಿ ಬೆಂಗಳೂರು ನಗರ ಅಂತ ಹೇಳಲ್ಲ ನಾವು. ಅಲ್ಲಿ ವಿಜಯನಗರ ಅಂತ ಬರುತ್ತೆ, ಸಂಪಿಗೆ ನಗರ ಅಂತ ಬರುತ್ತೆ, ಹೆಬ್ಬಾಳ್ ಅಂತ ಬರುತ್ತೆ, RT ನಗರ ಅಂತ ಬರುತ್ತೆ, ಡಿವೈಡ್ ಆಗಿರುತ್ತೆ. ವಾಪಸ್ ನೀವು RT ನಗರಕ್ಕೆ ಹೋಗಿ ನೋಡಿ, ಅಲ್ಲಿ ಫಸ್ಟ್ ಕ್ರಾಸು, ಸೆಕೆಂಡ್ ಕ್ರಾಸು, ಫಸ್ಟ್ ಮೇನು, ಸೆಕೆಂಡ್ ಕ್ರಾಸ್ ಡಿವೈಡ್ ಆಗಿರ್ತವೆ. ಅದೇ ಮಾದರಿಯಲ್ಲಿ ಡಿಸ್ಕ್ಗಳು ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್, CD ಆಗಿರಲಿ, DVD, ಡಿಜಿಟಲ್ ವಿಡಿಯೋ ಡಿಸ್ಕ್ಗಳಾಗಿರ್ಲಿ, ಫ್ಲಾಪಿ ಡಿಸ್ಕ್ಗಳಾಗಿರ್ಲಿ, ಇವೆಲ್ಲ ಏನ್ ಮಾಡ್ತಾವ ಅಂತ ಹೇಳಿದ್ರೆ ಆ ಡಿಸ್ಕ್ ಅನ್ನ ಬೇರೆ ಬೇರೆ ಟ್ರ್ಯಾಕ್ಗಳಾಗಿ ವಿಭಜನೆ ಮಾಡಿರ್ತಾರೆ. ಈಗ ರನ್ನಿಂಗ್ ಟ್ರ್ಯಾಕ್ ಎಲ್ಲ ಇರತ್ತೆ ನೋಡಿ ಗ್ರೌಂಡ್ಸ್ ಅಲ್ಲಿ, ಆ ಟ್ರ್ಯಾಕ್ಗಳನ್ನ ಮತ್ತೆ ಸೆಕ್ಟರ್ಗಳಾಗಿ ವಿಭಜನೆ ಮಾಡಿರ್ತಾರೆ. ಆ ಸೆಕ್ಟರ್ಗಳ ಒಂದು ಗುಂಪಿಗೆ ನಾವು ಕ್ಲಸ್ಟರ್ ಅಂತ ಕರಿತೀವಿ. ಹೀಗೆ ನೀವು ಯಾವುದೇ DVD ತಗೊಳ್ಳಿ, ಹಾರ್ಡ್ ಡಿಸ್ಕ್ ತಗೊಳ್ಳಿ, ಫ್ಲಾಪಿ ಡಿಸ್ಕ್ ತಗೊಳ್ಳಿ, ಅವರು ಆ ಇಡಿಯಾದ ಡಿಸ್ಕ್ ಅನ್ನ ಟ್ರ್ಯಾಕ್ಗಳಾಗಿ, ಟ್ರ್ಯಾಕ್ಗಳನ್ನ ಸೆಕ್ಟರ್ಗಳಾಗಿ, ಸೆಕ್ಟರ್ಗಳ ಗುಂಪನ್ನ ಕ್ಲಸ್ಟರ್ಗಳಾಗಿ ವಿಭಜನೆ ಮಾಡಿರ್ತಾರೆ. ಪ್ರತಿಯೊಂದಕ್ಕೂ ಒಂದು ನಂಬರಿಂಗ್ ಇರುತ್ತೆ. ಈಗ ಮನುಷ್ಯನ ಒಂದು ಸ್ಮರಣೆಗೂ ಯಂತ್ರಗಳ ಸ್ಮರಣೆಗೂ ಒಂದು ವ್ಯತ್ಯಾಸ ಇದೆ. ಮನುಷ್ಯನಿಗೆ ಮರೆವು ಅನ್ನೋ ಅದ್ಭುತವಾದ ಒಂದು ಕೊಡುಗೆ ಕೊಟ್ಟಿದ್ದಾನೆ ದೇವರು. ಯಾವುದೋ ವ್ಯಕ್ತಿ ಜೊತೆ ಜಗಳ ಮಾಡಿದ್ವಿ, ಕಾದಾಡಿದ್ವಿ, ಬೈದಾಡಿದ್ವಿ, ಹೊಡೆದಾಡಿದ್ವಿ, ಮರೆತು ಮತ್ತೆ ಹೋಗ್ತೀವಿ. ಜೀವನ ನಡಿಬೇಕಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಅಷ್ಟೇ, ಇನ್ನೇನು ಪರೀಕ್ಷೆಯಲ್ಲಿ ಏನೋ ಆಗಿತ್ತು, ಒಂದೆರಡು ಮಾರ್ಕ್ಸ್ ಕಡಿಮೆ ಬಂದಿತ್ತು, ರಿಸಲ್ಟ್ ಏನಾರ ಆಗಿರ್ಲಿ, ಅದನ್ನೆಲ್ಲ ಮರೆತು ಮತ್ತೆ ಮುಂದಕ್ಕೆ ಹೋಗ್ತೀವಿ. ಬಟ್ ಅದರಿಂದ ಕಲಿತ ಪಾಠ ಮರಿಬಾರ್ದು, ಆ ಪಾಠ ನೆನ್ಪಿಟ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಅದೇ ತಾನೇ ಲೈಫು. ಹಾಗೆ ಮನುಷ್ಯನ ಸ್ಮರಣೆಗೂ ಯಂತ್ರಗಳ ಸ್ಮರಣೆಗೂ ಒಂದು ಚಿಕ್ಕದಾದ ವ್ಯತ್ಯಾಸ ಇದೆ. ನಾನು ನೋಟಿಸ್ ಮಾಡಿದ್ದೇನು ಅಂತ ಹೇಳಿದ್ರೆ, ಅಗತ್ಯ ಇದ್ದಾಗ ಅಗತ್ಯ ಇದ್ದಷ್ಟು ಅಗತ್ಯಕ್ಕೆ ತಕ್ಕಂತೆ ನೆನಪಿಗೆ ಬಾರೋದಿಲ್ಲ ಅಥವಾ ಬಾರದೇ ಇರೋದು ಸಾಮಾನ್ಯವಾಗಿ ಮನುಷ್ಯನ ಸ್ಮರಣೆ. ಯಂತ್ರೋಪಕರಣಗಳ ಸ್ಮರಣೆ ಹಾಗಲ್ಲ, ಅಗತ್ಯ ಇದ್ದಷ್ಟು ಅಗತ್ಯಕ್ಕೆ ತಕ್ಕಂತೆ ಕರೆಕ್ಟ್ ಆಗಿ ಹೇಳ್ಬಿಡ್ತಾವ. ಸಪೋಸ್ ವೈರಸ್ ಅಟ್ಯಾಕ್ ಆಗಿಲ್ಲ, ಡಿವೈಸ್ ಸರಿ ಇತ್ತು ಅಂತ ಹೇಳಿ. ಈಗ ನಿಮ್ಮನ್ನು ತಗೊಳ್ಳಿ, ಎಲ್ಲಾ ನೆನಪಿಗಿರ್ತದ, ಎಲ್ಲ ಓದಿರ್ತೀವಿ, ಎಲ್ಲ ಅರ್ಥ ಆಗತ್ತೆ. ಅದೇನೋ ಗೊತ್ತಿಲ್ಲ ಸರ್, ಎಕ್ಸಾಮ್ ಹಾಲ್ಗೆ ಹೋದಾಗ ಎಲ್ಲ ಮರ್ತು ಬಿಡ್ತೀವಿ. ದಯವಿಟ್ಟಾಗಿ ಮಾಡ್ಕೋಬೇಡಿ. ಮರೆವು ನೋವುಗಳನ್ನು ಮರೀಲಿಕ್ಕಿರ್ಬೇಕೇ ವಿನಃ ಮರೆವು ಸಾಧಿಸೋದಕ್ಕೆ ಬೇಕಾಗಿರೋ ಮಾಹಿತಿನ ಮರೆತು ಮುಂದಕ್ಕೆ ಹೋಗುವಂಥದ್ದಲ್ಲ ಅಂತ ನೆನಪಿಸ್ತಾ ಮುಂದಿನ ಪ್ರಶ್ನೆ ಕಡೆ ಗಮನ ಕೊಡೋಣ. ಗಣಕಯಂತ್ರ ಯಾವ ಸಂಖ್ಯಾ ಪದ್ಧತಿ ಆಧಾರದ ಮೇಲೆ ಕೆಲಸ ಮಾಡ್ತದೆ? ಈಗ ನಾವು ಭಾಷೆ ಅಂತ ಬಂದಾಗ ನಮಗೆ ಕನ್ನಡ ಭಾಷೆ ಗೊತ್ತು, ಆಂಗ್ಲ ಭಾಷೆ ಗೊತ್ತು, ಹಿಂದಿ ಬೇರೆ ಬೇರೆ. ಜಗತ್ತಿನ ಬೇರೆ ಬೇರೆ ದೇಶದಲ್ಲಿರೋ ಜನ, ಬೇರೆ ಬೇರೆ ಪ್ರದೇಶದಲ್ಲಿರೋ ಜನ ವಿಭಿನ್ನ ಭಾಷೆಗಳನ್ನ ಹೇಗೆ ಮಾತನಾಡ್ತಾರೋ ಅದೇ ಪದ್ಧತಿಯಲ್ಲಿ ಸಂಖ್ಯಾ ಪದ್ಧತಿ ಅಂತನೂ ಭಿನ್ನವಾಗಿದೆ. ಇಲ್ಲಿ ನಾವು ಬಳಸೋ ಸಂಖ್ಯಾ ಸೂಚಕಗಳನ್ನ ಆಧಾರವಾಗಿಟ್ಕೊಂಡು ನಾವು ಸಂಖ್ಯಾ ಪದ್ಧತಿನ ವರ್ಗೀಕರಣ ಮಾಡಿದ್ದೇವೆ. ದ್ವಿಮಾನ, ಅಷ್ಟಮಾನ, ದಶಮಾನ, ಷೋಡಶಮಾನ ಅಥವಾ ಯಾವುದೂ ಇಲ್ಲ. ದ್ವಿ ಅಂದ್ರೆ ಎರಡು, ಯಾವ್ಯಾವುದು 0 ಮತ್ತು 1 ಬಳಸ್ತಾರೆ. ಅಷ್ಟಮಾನ 8 ಸಂಖ್ಯಾ ಸೂಚಕಗಳು, 0, 1, 2, 3, 4, 5, 6, 7, 0 ಇಂದ 7ರವರೆಗೆ 8 ಸಂಖ್ಯಾ ಸೂಚಕ ಬಳಸ್ತಾರೆ. ದಶಮಾನ ಅಂದ್ರೆ 0 ಇಂದ ಹಿಡಿದು 9ರವರೆಗೆ. ನೋಡಿ, ಎಲ್ಲಾ ಸಂಖ್ಯಾ ಪದ್ಧತಿಯಲ್ಲೂ ಭಾರತೀಯರ ವಿಶೇಷವಾದ ಕೊಡುಗೆ 0 ಇದೆ ನೋಡಿ. ಎಸ್, ಸೊ ದಶಮಾನ ಸಂಖ್ಯಾ ಪದ್ಧತಿ ಅಂತ ಹೇಳಿದ್ರೆ 0 ಇಂದ 9ರವರೆಗಿರುವಂತ 10 ಸಂಖ್ಯಾ ಸೂಚಕಗಳನ್ನು ಬಳಕೆ ಮಾಡ್ತೀವಿ ಅಂತ ಅರ್ಥ. ಷೋಡಶಮಾನ ಅಂದ್ರೆ 0 ಇಂದ 9ರವರೆಗಿರುವಂತಹ 0 to 9 ಅನ್ನು ಯೂಸ್ ಮಾಡೋದ್ರ ಜೊತೆ ಏನಿಂದ F ವರೆಗೆ 6 ಅಕ್ಷರ ಬೇರೆ ಯೂಸ್ ಮಾಡ್ತಾರೆ. 10 + 6 16, ಹೆಕ್ಸಾ ಡೆಸಿಮಲ್, 0 to 9, ಆಕ್ಟಲ್ 0 to 7, ಬೈನರಿ 0 and 1. ಸೊ ಈ 4ರಲ್ಲಿ ಗಣಕಯಂತ್ರ ಯಾವ ಸಂಖ್ಯಾ ಪದ್ಧತಿಯನ್ನ ಬಳಕೆ ಮಾಡ್ತದೆ? ದ್ವಿಮಾನ ಸಂಖ್ಯಾ ಪದ್ಧತಿಯನ್ನು ಬಳಕೆ ಮಾಡುತ್ತದೆ. ಏನೇ ಹೇಳೋದಿದ್ರೋ 0 ಮತ್ತು 1ರ ಗುಂಪುಗಳಲ್ಲಿ ಮಾತ್ರ ಹೇಳಬೇಕು ಅಂತ ಅರ್ಥ. ಸೊ ಗಣಕಯಂತ್ರ ಬಳಸುವಂತಹ ಸಂಖ್ಯಾ ಪದ್ಧತಿ ದ್ವಿಮಾನ ಸಂಖ್ಯಾ ಪದ್ಧತಿ. ಸೊ ಕೆಲವು ಸಂದರ್ಭದಲ್ಲಿ ಗಣಕಯಂತ್ರದಲ್ಲಿ ಸಂಗ್ರಹಣೆಗಾಗಿ ಅಷ್ಟಮಾನ ಪದ್ಧತಿನೂ ಬಳಕೆ ಮಾಡ್ತಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್.
ಸಾಮಾನ್ಯವಾಗಿ ಎಲ್ಲಾ ಗಣಕಯಂತ್ರಗಳು ದ್ವಿಮಾನ ಸಂಖ್ಯಾ ಪದ್ಧತಿ ಆಧಾರದ ಮೇಲೆ ಕೆಲಸ ಮಾಡ್ತವೆ. ಕೆಲವು ಸಂದರ್ಭದಲ್ಲಿ ಅಷ್ಟಮಾನ ಅಥವಾ ಷೋಡಶಮಾನ ಪದ್ಧತಿಯನ್ನ ಅಗತ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ತೇವೆ. ಅದರಲ್ಲಿ ಅಷ್ಟಮಾನ ಸಂಖ್ಯಾ ಪದ್ಧತಿಯಲ್ಲಿ ಬಳಸುವ ಸಂಖ್ಯಾ ಸೂಚಕ ಯಾವುದು? 0ಯಿಂದ 7ರವರೆಗೆ ಇರುವಂತಹ 8 ಸಂಖ್ಯಾ ಸೂಚಕಗಳನ್ನ ಬಳಕೆ ಮಾಡಿಕೊಳ್ಳುತ್ತದೆ ಅಂತ ಅರ್ಥ. 0 to 7, 0 to 9 ಇದ್ರೆ ಅದು ಡೆಸಿಮಲ್, ಡೆಕಾ ಅಂದ್ರೆ 10. 0 to 9 ಮತ್ತು A to F ಇಲ್ಲಿ 10, ಆವಾರು 16 ಷೋಡಶ ಅಂತ ಅರ್ಥ. ಈ ಮಾದರಿಯಲ್ಲೇ ಗಣಕಯಂತ್ರ ವಿಭಿನ್ನ ಸಂಖ್ಯಾ ಪದ್ಧತಿಗಳನ್ನ ಬಳಕೆ ಮಾಡಿಕೊಳ್ಳುತ್ತದೆ. ದೆನ್ ಕಮ್ಸ್ ಮಾಡೆಮ್. ಮಾಡೆಮ್ ಪದದ ಉತ್ಪತ್ತಿಯ ಅರ್ಥ ಏನು? ಇಟ್ ಹ್ಯಾಸ್ ಬೀನ್ ಒರಿಜಿನೇಟೆಡ್ ಫ್ರಮ್ ವಿಚ್ ಆಫ್ ದಿ ಫಾಲೋವಿಂಗ್ ಕೀವರ್ಡ್ಸ್? ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಕರಿತೀವಿ. ಮಾಡ್ಯುಲೇಟರ್ ಅಂತ ಹೇಳಿದ್ರೆ ನಮಗೆ ಡಿಜಿಟಲ್ ಭಾಷೆ ವಿವರಗಳನ್ನ ಅನಲಾಗ್ ಭಾಷೆಗೆ ಭಾಷಾಂತರಿಸೋದು ಮಾಡ್ಯುಲೇಷನ್, ವಾಪಸ್ ಅನಲಾಗ್ ಇಂದ ಡಿಜಿಟಲ್ ಭಾಷಾಂತರಿಸೋದು ಡಿಮಾಡ್ಯುಲೇಷನ್. ಹೀಗಾಗಿ ಹೆಸರು ಮಾಡೆಮ್. ಆ ಎರಡೂ ಪದಗಳನ್ನ ಕೂಡಿಸಿ MODEM, ಪ್ರತಿ ಪದದಲ್ಲಿರುವಂತ ಪ್ರಥಮ ಅಕ್ಷರಗಳ ಗುಂಪನ್ನ ಕೂಡಿಸಿ ಮಾಡೆಮ್ ಅನ್ನೋ ಪದದ ರಚನೆಯಾಗಿದೆ. ಸೊ ಗಣಕಯಂತ್ರ ಅಂತರ್ಜಾಲ ಪ್ರಪಂಚಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದಾಗ ಟೆಲಿಫೋನ್ ಲೈನ್ ಯೂಸ್ ಮಾಡ್ತೀವಿ ನಾವು. ಸೊ ಗಣಕಯಂತ್ರದಲ್ಲಿ ಡಿಜಿಟಲ್ ಭಾಷೆಯಲ್ಲಿ ದತ್ತಾಂಶ ಇರ್ತದೆ, ಆದರೆ ಟೆಲಿಫೋನ್ ಲೈನ್ ಅಲ್ಲಿ ಅನಲಾಗ್ ಭಾಷೆಯಲ್ಲಿ ದತ್ತಾಂಶ ಇರ್ತದೆ. ಹೀಗಾಗಿ ಒಂದು ರೂಪದಿಂದ ಇನ್ನೊಂದಕ್ಕೆ, ಇನ್ನೊಂದರಿಂದ ಮತ್ತೊಂದಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಒಬ್ಬ ಮಧ್ಯವರ್ತಿ ಬೇಕಾಗ್ತಾರೆ. ಹೇಗೆ? ಈಗ ಸಪೋಸ್ ನಾವೆಲ್ಲ ಸೇರಿ ಉತ್ತರ ಭಾರತಕ್ಕೆ ಪ್ರವಾಸಕ್ಕೆ ಹೋಗಿದ್ದೀವಿ. ನಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ, ಉತ್ತರ ಭಾರತೀಯರಿಗೆ ಹಿಂದಿ ಬಿಟ್ಟು ಬೇರೆ ಭಾಷೆ ಬರಲ್ಲ. ಆವಾಗ ನಮ್ಮಿಬ್ಬರ ಮಧ್ಯಕ್ಕೆ ಒಬ್ಬ ಮಧ್ಯವರ್ತಿ ಬೇಕು. ಅವ್ರಿಗೆ ಕನ್ನಡದಿಂದ ಹಿಂದಿಗೂ ಟ್ರಾನ್ಸ್ಲೇಟ್ ಮಾಡೋಕ್ ಬರ್ತಿರ್ಬೇಕು, ಹಿಂದಿಯಿಂದ ಕನ್ನಡಗೂ ಟ್ರಾನ್ಸ್ಲೇಟ್ ಮಾಡೋಕ್ ಬರ್ತಿರ್ಬೇಕು. ಆ ಮಧ್ಯದ ವ್ಯಕ್ತಿನೇ ಮಾಡೆಮ್. ಕಂಪ್ಯೂಟರ್ ಭಾಷೆಯಿಂದ ಟೆಲಿಫೋನ್ ಭಾಷೆಗೆ, ಟೆಲಿಫೋನ್ ಭಾಷೆಯಿಂದ ಕಂಪ್ಯೂಟರ್ ಭಾಷೆಗೆ ಮಾಡ್ಯುಲೇಷನ್, ಡಿಮಾಡ್ಯುಲೇಷನ್ ಎರಡೂ ಬರುವಂತಹ ಉಪಕರಣವೇ ಮಾಡೆಮ್ ಅಂತ ಕರೆಯಲ್ಪಡುತ್ತದೆ. ಮಾಡೆಮ್ ಇಲ್ಲದ ಗಣಕಯಂತ್ರದಿಂದ ಅಂತರ್ಜಾಲಕ್ಕೆ ಸಂಪರ್ಕ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ವಿಶೇಷವಾದ ಉಪಕರಣವೇ ಮಾಡೆಮ್. ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಸಲ ಪುನರಾವರ್ತನೆಗೊಂಡಂತ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ ಜೊತೆ ಇಷ್ಟೊತ್ತಿದ್ವಿ ನಾವು. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಏನ್ ಓದಿದಿರಿ ಅದ್ರ ಬಗ್ಗೆ ತೃಪ್ತಿ ಇರಲಿ, ಸ್ಯಾಟಿಸ್ಫ್ಯಾಕ್ಷನ್ ಇರಲಿ. ಎಷ್ಟು ಓದಿದಿರಿ, ಎಷ್ಟು ಗೊತ್ತಿದೆ, ಚೆನ್ನಾಗಿ ಎಕ್ಸಾಮ್ ಫೇಸ್ ಮಾಡಿ. ಯಾವ್ದು ಕಾನ್ಫಿಡೆಂಟ್ ಆಗಿ ಗೊತ್ತಿದೆ ಅದನ್ನ ಫಸ್ಟ್ ರೆಸ್ಪಾಂಡ್ ಮಾಡಿ. ಕೊಟ್ಟಂತ ಇನ್ಸ್ಟ್ರಕ್ಷನ್ಸ್ ನ ಚೆನ್ನಾಗಿ ಓದಿ. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಇನ್ನೇನು ಎಕ್ಸಾಮ್ ಹತ್ರ ಇದ್ದಾಗ ಅವಸರ ಮಾಡಿ ಎಲ್ಲಾ ವಿಷಯಗಳನ್ನ ಒಂದೇ ದಿನ ಕವರ್ ಮಾಡಬೇಕು ಅನ್ನುವಂತ ಗೊಂದಲ ಬೇಡ. ನೀವೇನು ನಿಮ್ಮ ಟೈಮ್ ಅಂಡ್ ಎನರ್ಜಿನ ಇನ್ವೆಸ್ಟ್ ಮಾಡಿದಿರಿ, ಎಷ್ಟು ಅರ್ಥಪೂರ್ಣವಾಗಿ ಇನ್ವೆಸ್ಟ್ ಮಾಡಿದಿರಿ ಅನ್ನೋದನ್ನ ಗಮನದೊಳಗೆ ಇಟ್ಕೊಂಡು ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ನಾಳೆ ದಿನ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಮಾನಸಿಕವಾಗಿ ನೆಮ್ಮದಿಯಿಂದ ಇದ್ದಷ್ಟು ಸರಿಯಾದ ವಿಷಯ ಸರಿಯಾದ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಹೊರಬರುವುದಕ್ಕೆ ಸಹಾಯಕವಾಗಿರುತ್ತದೆ ಅಂತ ತಿಳಿಸ್ತಾ ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಮತ್ತಷ್ಟು ಹೊಸ ವಿಷಯಗಳ ಜೊತೆಗೆ ನಮ್ಮ ಸಾಧನಾ ತಂಡ ನಿಮ್ಮೊಟ್ಟಿಗೆ ಬರ್ತದೆ ಅಂತ ಹೇಳ್ತಾ ಐ ಥ್ಯಾಂಕ್ ಈಚ್ ಒನ್ ಆಫ್ ಯು for being with us. Best of luck. See you again. Bye.